ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಢೀರ ಅಂತ ನೆನಪಾಗ ಸ್ವೀಟೇ ಈ ಶಾವಿಗೆ ಪಾಯಸ. ಫಂಕ್ಷನ್ನಲ್ಲಿ ಮತ್ತು ಹಬ್ಬ ಹರಿದಿನಗಳಲ್ಲಿ ನಮಗೆ ಬೇಗ ಮಾಡೋ ಅಂತಹ ಈಸಿ ರೆಸಿಪಿ ಅಂದರೆ ಇದೇ ಶಾವಿಗೆ ಪಾಯಸ. ನಾನು ಇವತ್ತು ಶಾವಿಗೆ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ, ಏಕಾದಶಿ ಸ್ಪೆಷಲ್ಲು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ದ್ರಾಕ್ಷಿ ಗೋಡಂಬಿನ 1 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಬಣ್ಣ ಬದಲಾಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಈಗ ರೋಸ್ಟೆಡ್ ಸ್ಯಾವಿಗನ್ನೇ ತೊಗೊಂಡಿದ್ದೀನಿ ನಾನು, MTRದು. ಆದ್ರೂ ಹುರ್ಕೊತೀನಿ. ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವರು ಹುರಿದಿರ್ತಾರೆ, ಆದರೆ ನಾವು ಒಂದು ಸಲ ಹುರಿಬೇಕು, ಚೆನ್ನಾಗಿ ಬರುತ್ತೆ. ನೋಡಿ, ಇದಾಗಲೇ ಈ ಥರ ಕೆಂಪಗಿದೆ, ಆದರೂ ನಾನು 1 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ. ಈ ಥರ ಹುರ್ಕೊಂಡು ಮತ್ತು ಒಂದು ಪಾತ್ರೆಯಲ್ಲಿ 1.5 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಕಪ್, ಚಿಕ್ಕ ಕಪ್ಪಲ್ಲಿ 2 ಕಪ್ ಶಾವಿಗೆ ತೊಗೊಂಡಿದ್ದೀನಿ. 1.5 ಗ್ಲಾಸ್ ನೀರನ್ನ ಈ ಥರ ಕುದಿಸ್ಕೋಬೇಕು. ಕುದಿಸ್ಕೊಂಡು ಹುರಿದಿರೋ ಶಾವಿಗೆನ ಹಾಕಿ ಸ್ಟವ್ ಆಫ್ ಮಾಡ್ಕೋಬೇಕು. ನೋಡಿ, ಇದು ತುಂಬ ಈಸಿ ಮೆಥಡು, ಬಿಗಿನರ್ಸ್ಗೆಲ್ಲನೂ ಇದನ್ನು ಫಾಲೋ ಮಾಡಿ. ಅದನ್ನು ಸೈಡ್ಗೆ ಮುಚ್ಚಿಟ್ಬಿಡಿ, ಅದು ಬೇಯುತ್ತೆ. ಒಂದು 5 ನಿಮಿಷ ಬಿಟ್ಟುಬಿಟ್ರೆ, 5 ನಿಮಿಷನೂ ಬೇಕಿಲ್ಲ, 1-2 ನಿಮಿಷಕ್ಕೆ ಅದು ಬೆಂದಿರುತ್ತೆ. ಬಿಸಿ ನೀರಿಗೆ ಹಾಕ್ಬಿಟ್ರೆ ನೋಡಿ ಯಾವ ಥರ ಬೆಂದಿದೆ ಅಂಥೇಳಿ. ತುಂಬ ಈಸಿಯಾಗಿರೋ ಟಿಪ್ಸ್ ಇದು. ಈ ಥರ ಮುಚ್ಚಿಕ್ಬಿಟ್ರೆ, ಕುದಿಯೋ ನೀರಿಗೆ ಹಾಕ್ಬಿಟ್ರೆ ಅದು ಸ್ಟವ್ ಆಫ್ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ. ಈಗ ಅದೇ ಕಡಾಯಿಗೆ 1/2 ಲೀಟ್ರು ಹಾಲು ತೊಗೊಂಡಿದ್ದೀನಿ. 1/2 ಲೀಟ್ರ್ ಹಾಲು ತೊಗೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಕುದಿಸ್ಕೊಂಡು ನಂತರ ಅದು ಬೆಂದಿರೋ ಶಾವಿಗೆನ ನೀರು ಬಸಿದ್ಕೊಂಡು, ಆ ನೀರನ್ನ ಹಾಕ್ಕೋಬಾರ್ದು, ಸೈಡ್ಗೆ ತೆಗೆದುಬಿಟ್ಟಿದ್ದೀನಿ ಆ ನೀರನ್ನ. ನಾನು ಬರೀ ಶಾವಿಗೆನ ಮಾತ್ರ ಸೇರಿಸ್ತಾ ಇದ್ದೀನಿ. ಸೇರಿಸಿ ಈ ಥರ ಕಲಿಸ್ಕೋಬೇಕು ನೋಡಿ. ನೋಡ್ತಾ ಇದ್ದೀರಾ ನೀವು ಯಾವ ಥರ ಬಂದಿದೆ ಅಂಥೇಳಿ. ಈಗ ಅದು ಬೆಂದಿದೆಯಲ್ವ, ಜಾಸ್ತಿ ಹೊತ್ತು ಕುದಿಸೋ ಅಗತ್ಯ ಇಲ್ಲ. ಈಗ ಬೆಲ್ಲದ ನೀರನ್ನ ಹಾಕ್ಕೊತಾ ಇದ್ದೀನಿ ಸೋಸ್ಕೊಂಡು. 2 ಕಪ್ಪು ಶಾವಿಗೆಗೆ 1/2 ಲೀಟ್ರು ಹಾಲು ತೊಗೊಂಡಿದ್ದೀನಿ. 2 ಕಪ್ಪು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಇದು ಸ್ವೀಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ತೊಗೊಂಡಿದ್ದೀನಿ ಬೆಲ್ಲ. ಈಗ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ. ನೀವು ಯಾವಾಗಲೇ ತಿನ್ನಲಿ, ಇದು ಗಟ್ಟಿ ಆಗೋಕ್ಕೆ ಚಾನ್ಸೇ ಇಲ್ಲ ಈ ಥರ ಮಾಡೋದ್ರಿಂದ. ಈ ಥರನೇ ನೀರಾಗೇ ಇರುತ್ತೆ. ಫಂಕ್ಷನಲ್ಲಿ ಯಾವ ಥರ ಮಾಡ್ತಾರೋ ಭಟ್ರುಗಳು, ಆ ಥರನೇ ಬರುತ್ತೆ ನೋಡಿ. ಈ ಥರ ಒಂದು ಸಲ ಟ್ರೈ ಮಾಡಿರಿ ನೀವು ಯಾವ ಥರ ಬಂತು ಅಂತ ಹೇಳಿ. ನೋಡಿ, ಈಗ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. 5 ನಿಮಿಷಕ್ಕೆ ಆಗಿಬಿಡುತ್ತೆ ಈ ಥರ ಮಾಡೋದ್ರಿಂದ. ತುಂಬ ಸುಲಭವಾಗಿರೋ ಟಿಪ್ಸ್ ಇವೆಲ್ಲನೂ. ನಿಮಗೆ ಈ ರೆಸಿಪಿಗಳು ಡೀಟೇಲಾಗಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ 1 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಬೇಕು ಮತ್ತು ಮಾಡೋದು ಅಷ್ಟೇ ಸುಲಭ ಇದೆ ಇದು. ಈಗ ನೋಡಿ ರೆಡಿಯಾಗಿದೆ. ಈಗ ಸ್ವಲ್ಪ ಆರಿಸ್ಬಿಟ್ಟು 1 ನಿಮಿಷ ಆರಿಸಿ ಚೆನ್ನಾಗಿ, ಆಮೇಲೆ ಬಾದಾಮ್ ಪುಡಿ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಬೇಡ, ನನ್ನ ಹತ್ರ ಇರೋದ್ರಿಂದ ಬಾದಾಮ್ ಪುಡಿ ಹಾಕ್ಕೊತಾ ಇದ್ದೀನಿ. ಬಾದಾಮಿ ಇದ್ದರೆ ಅದನ್ನೇ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಯಾವುದಿದ್ರೂ ಹಾಕ್ಕೋಬೋದು ಇದಕ್ಕೆ. ನೋಡಿ ಯಾವ ಥರ ತಿಳಿಯಾಗಿದೆ ಅಂಥೇಳಿ. ಪರ್ಫೆಕ್ಟಾಗಿರೋ ಶಾವಿಗೆ ಪಾಯಸ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.